ಸಿಎಂ ಸಿದ್ದುನ ಯಾರು ಮುಟ್ಟೋಕ್ಕಾಗಲ್ಲ. 11 ಅಲ್ಲ 660 ಕೆವಿ ಕರೆಂಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಮುಟ್ಟುವುದು ಅಷ್ಟು ಸುಲಭವಲ್ಲ. ಮುಟ್ಟಿದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ಅಂತೂ ತಪ್ಪಿದ್ದು ಅಲ್ಲ. ಸಿದ್ದರಾಮಯ್ಯ 11 ಕೆವಿ ಕರೆಂಟ್ ಅಲ್ಲ, ಅದು 660 ಕೆವಿ ಕರೆಂಟ್ ಅನ್ನೋದು ಎಲ್ಲರಿಗೂ ಕೂಡ ಒಂದು ಗೊತ್ತಿಲ್ಲ ಅನಿಸುತ್ತೆ. ಹೀಗಾಗಿ ಈ ಒಂದು ವಿಚಾರವನ್ನು ಈಗ ಮುನಿರತ್ನ ಅವರು ಮಾತಾಡಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಪರವಾಗಿ ಬ್ಯಾಟನ್ನು ಮಾಡ್ತಾ ಇದ್ದಾರೆ. ಅದನ್ನು ನೀವು ಮುಟ್ಟುವುದು ಅಷ್ಟು ಸುಲಭ ಅಲ್ಲ. ಅಂದರೆ ಸಿದ್ದರಾಮಯ್ಯ ಅವರನ್ನು ನೀವು ಮುಟ್ಟೋದು ಅಷ್ಟು ಸುಲಭವಲ್ಲ. ಮುಟ್ಟಿ ಗೆಲ್ಲುತ್ತೇವೆ, ನಾವು ಮುಂದೆ ಹೋಗ್ತೀವಿ ಅಂದುಕೊಂಡ್ರೆ ಅದು ನಿಮ್ಮ ಭ್ರಮೆ ಅಂತ ಈಗ BJP ಶಾಸಕ ಮುನಿರತ್ನ ಅವರು ಹೇಳಿರುವಂಥದ್ದು. ಕಾಂಗ್ರೆಸ್ನಲ್ಲಿ ಕಣ್ಣಿಲ್ಲದ ಮೈತ್ರಿ ಇದೆ. ಅದು CM DCM ಎರಡೂ ಪಕ್ಷದ ಮೈತ್ರಿಯಲ್ಲಿದ್ದ ಪರಿಸ್ಥಿತಿ ಕೂಡ ಇದೆ. ಹೀಗಾಗಿ ಕುಮಾರಸ್ವಾಮಿ ಈ ಒಂದು ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಜಾಗದಲ್ಲಿ ಆಗ ಏನು ಮೈತ್ರಿ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಏನು ಕುಮಾರಸ್ವಾಮಿ ಇದ್ದರು, ಆ ಜಾಗದಲ್ಲಿ ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ. ಪರಮೇಶ್ವರ್ ಅವರ ಜಾಗದಲ್ಲಿ DCM ಇದ್ದಾರೆ. ಇನ್ನು DCM ಅವರೇ ಸಿದ್ದರಾಮಯ್ಯ ಅವರ ಒಂದು ಮಗ್ಗಲು ಮುಳ್ಳಾಗಿ ಈಗ ಕಾಣ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ಒಂದು CM ಆಕಾಂಕ್ಷಿ ಆಗಿದ್ದಾರೆ ಎನ್ನುವಂಥ ಮಾತು ಏನು ಕೇಳಿ ಬರ್ತಾ ಇತ್ತು. ಆ ನಿಟ್ಟಿನಲ್ಲಿ ಇವರು ಈ ರೀತಿಯಾದಂಥ ಒಂದು ಮಾತುಗಳನ್ನು ಮುನಿರತ್ನ ಅವರು ಹೇಳ್ತಾ ಇರುವಂಥದ್ದು. ಇನ್ನು ಸಿದ್ದರಾಮಯ್ಯ ಒಂದು ವೇಳೆ ಕಾಂಗ್ರೆಸ್ನಿಂದ ಏನಾದರೂ ಆಚೆ ಹೋದರೆ ಅದರ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದು ಅವರ ನಾಯಕರಿಗೆ ಗೊತ್ತಿಲ್ಲ ಅನಿಸುತ್ತೆ. ಅವರ ಜೊತೆ 5 ವರ್ಷ ನಾನು ಕೆಲಸ ಮಾಡಿದ್ದೇನೆ. ಅವರ ಒಡನಾಟ ನನಗೆ ಈಗಲೂ ಕೂಡ ಇದೆ. ಅವರ ಜೊತೆ ನಾನು ಸಂಪರ್ಕದಲ್ಲಿ ಇದ್ದೇನೆ. ಅವರ ಮನಸ್ಥಿತಿ ಹೇಗೆ ಅಂತ ನನಗೆ ಗೊತ್ತಿದೆ. ಅದರ ಜೊತೆಗೆ ಅವರ ಶಕ್ತಿಯೂ ಕೂಡ ನಾನು ನೋಡಿದ್ದೇನೆ. ಅವರ ಶಕ್ತಿ ಏನನ್ನೋದು ನನಗೆ ಗೊತ್ತು. ಸಿದ್ದರಾಮಯ್ಯ ಅವರು ಬರೀ 2 ಗಂಟೆಗಳ ಕಾಲ ಒಂದು ಭಾಷಣವನ್ನು ಮಾಡ್ತಾರೆ ಅಂತ ಗೊತ್ತಾದರೆ ಜನ 6 ಗಂಟೆಯವರೆಗೆ ಅಲ್ಲಿ ಕಾಯ್ತಾನೆ ಕುಳಿತಿರ್ತಾರೆ. ಅವರ ಒಂದು ಕರೆಗೆ 10 ಲಕ್ಷಕ್ಕೂ ಹೆಚ್ಚಿನ ಜನ ಸೇರ್ತಾರೆ. ಅವರೇನಾದರೂ ಒಂದು ಕರೆಯನ್ನು ಕೊಟ್ಟರೆ ಅವರ ಅಭಿಮಾನಿಗಳು. ಅಂತಹ ಒಂದು ಶಕ್ತಿ ಇರುವಂತಹ ಒಂದು ಕಾಂಗ್ರೆಸ್ನ ಒಂದು ನಾಯಕರಾಗಿದ್ದಾರೆ ಸಿದ್ದರಾಮಯ್ಯ ಅವರು. ಇವರನ್ನು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಮುನಿರತ್ನ ಅವರು ಮಾಡಿದ್ದಾರೆ. ಈಗ ದಿಢೀರಾಗಿ ಅವರು CM ಸಿದ್ದರಾಮಯ್ಯ ಅವರ ಒಂದು ಪರವಾಗಿ ಮಾತನಾಡ್ತಾ ಇದ್ದಾರೆ. ಇದು ಕೂಡ ಕೆಲವೊಂದು ಪ್ರಶ್ನೆಗೆ ಕಾರಣವಾಗ್ತಾ ಇರುವಂಥದ್ದು. ಇನ್ನು ಸಿದ್ದರಾಮಯ್ಯ ಹೊರತಾಗಿ ಕಾಂಗ್ರೆಸ್ ಶೂನ್ಯ. ಅಂದರೆ ಸಿದ್ದರಾಮಯ್ಯ ಒಂದು ವೇಳೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂದರೆ ಕಾಂಗ್ರೆಸ್ 0 ಆಗಿಬಿಡುತ್ತೆ. ರಾಜಕಾರಣದಲ್ಲಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಏನೀಗ ಒಂದು ಮೂಢ ಹಗರಣ ನಡೀತಾ ಇದೆ. ಆ ಒಂದು ಮೂಢ ಹಗರಣದಲ್ಲಿ CBIಗೆ ಒಂದು ಏನು ಕೊಟ್ಟಿದ್ದಾರೆ, CBI ಕೊಟ್ಟರೆ ಸಾಕು ಅಥವಾ ಕೊಟ್ಬಿಟ್ರೆ ಸಿದ್ದರಾಮಯ್ಯ ಅವರನ್ನು ಸಿಲುಕಿಸೋಕೆ ಸಾಕಷ್ಟು ಜನ ಕೂಡ ಈಗ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮುನಿರತ್ನವರು. ಆದರೆ ಕಾಂಗ್ರೆಸ್ನಲ್ಲಿ ತುಂಬ ಜನ CM ಸಿದ್ದರಾಮಯ್ಯ ಅವ್ರನ್ನ ಸಿಲುಕಿಸೋಕೆ ಕಾಯ್ತಾ ಇದ್ದಾರೆ. ಏನೋ ಒಂದು ಕೇಜ್ರಿವಾಲ್ ರೀತಿ ಸಿದ್ದರಾಮಯ್ಯ ಏನಾದರೂ ಬಂಧನಕ್ಕೆ ಒಳಗಾದರೆ ತಾವು ಮುಖ್ಯಮಂತ್ರಿ ಆಗಬಹುದು ಎಂಬ ಕೆಲವರ ಆಸೆ ಏನಿದೆ, ಅವರು ಆಸೆಯಿಂದ ಕಾದು ಕುಳಿತಾ ಇದ್ದಾರೆ. ಆದರೆ ಅದು ಸಾಧ್ಯ ಆಗಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿದ್ದರೆ 135 ಸೀಟು ಇರುತ್ತೆ. ಒಂದು ವೇಳೆ ಏನಾದರೂ ಆಚೆ ಹೋದರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಮತ್ತು ಕಾಂಗ್ರೆಸ್ ಪಕ್ಷ ಏನಿದೆ ಅದು 0ಗೆ ಬಂದ್ಬಿಡುತ್ತೆ. ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದರೆ ಕೇವಲ 6 ತಿಂಗಳಲ್ಲಿ ಮತ್ತೆ ಮರು ಚುನಾವಣೆ ನಡೆಯುವಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಹೀಗಾಗಿ ನಮ್ಮ ಒಂದು BJP ಪಕ್ಷ ಏನಿದೆ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿರಬೇಕು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಇಳಿಸೋ ಒಂದು ಪ್ರಯತ್ನ ನಡೀತಾ ಇದೆ ಎನ್ನುವಂತಹ ಮಾತನ್ನು ಮುನಿರತ್ನ ಅವರು ಹೇಳಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ನಾವು BJP ಅವರು ಕೂಡ ರೆಡಿ ಇರಬೇಕನ್ನುವಂಥ ಮಟ್ಟದಲ್ಲಿ ಅವರು ಹೇಳಿದೆ. ಇನ್ನೂ ಒಂದು ಕಡೆ ಸಿದ್ದರಾಮಯ್ಯ ಯಾವುದೇ ರೀತಿಯಾಗಿ ಒಂದು ಏನಂದರೆ ಕೆಳಗೆ ಇಳಿಯುವಂತಹ ಅಥವಾ ಯಾರೋ ಒಬ್ಬರಿಂದ ಇಳಿಸಿ ಕೆಳಗೆ ಬರುವಂಥ ಒಂದು ನಾಯಕ ಅಲ್ಲ. ಅವರು ತುಂಬ ಪವರ್ಫುಲ್ ಆದಂತಹ ನಾಯಕ. ಅವರು 660 ಕೆವಿ ವೋಲ್ಟ್ ಕರೆಂಟ್ ಇದ್ದಾಗೆ ಅವರನ್ನು ಯಾರು ಕೂಡ ಟಚ್ ಮಾಡೋಕ್ಕೆ ಆಗಲ್ಲ ಅಂತ ಒಂದು ಮಾತನ್ನು ಹೇಳಿ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸಿದ್ದಾರೆ ಮುನಿರತ್ನ.